ಇವತ್ತಿನ ವಿಡಿಯೋದಲ್ಲಿ ಸೇಮ್ ನೆಕ್ ಡಿಸೈನ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಹೊಸ ನೆಕ್ ಡಿಸೈನ್ ಬಗ್ಗೆ ನಾನು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನಾನು ಟ್ರೈ ಮಾಡಿರುವಂಥ ನೆಕ್ ಡಿಸೈನು, ಸುಮ್ಮನೆ ರ್ಯಾಂಡಮ್ ಆಗಿ ಅಂತ ಟ್ರೈ ಮಾಡಿದ್ದೀನಿ. ಸೊ ಪರವಾಗಿಲ್ಲ, ಓಕೆ ಟ್ರೈ ಮಾಡಾದ್ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡಿದ್ದೀನಿ, ಪೇಪರ್ ಕಟ್ಟಿಂಗಲ್ಲಿ ಒಂದು 2-3 ಟೈಮ್ಸ್ ಟ್ರೈ ಮಾಡಿದ್ದೀನಿ, ಬಂದಿದೆ. ಬಟ್ ಬಟ್ಟೆಯಲ್ಲಿ ಇನ್ನೂ ಟ್ರೈ ಮಾಡಿಲ್ಲ, ಟ್ರೈ ಮಾಡಬೇಕು ಅಂದ್ಕೊಂಡು ಪೇಪರ್ ಕಟ್ಟಿಂಗಲ್ಲಿ ಬಂದಿದೆ. ಬಟ್ ಲೈನಿಂಗ್ ಬಟ್ಟೆಲ್ಲ ಒಂದ್ಸತಿ ಟ್ರೈ ಮಾಡಿದೆ, ಓಕೆ ಪರವಾಗಿಲ್ಲ, ಬರುತ್ತೆ ಆರಾಮಾಗಿ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ನೀವು ಯಾವ ಒಂದು ಬ್ಲೌಸ್ ಸೈಜಿಗೆ ಇದನ್ನು ಹಾಕಬೇಕು ಅಂದ್ಕೊಂಡಿದ್ರು ಎಲ್ಲ ಬ್ಲೌಸ್ ಸೈಜ್ಗೂ ಎಲ್ಲ ಇದಕ್ಕೂ ಸೊ ನೀವು ಆರಾಮಾಗಿ ಮಾಡ್ಬೋದು. ಶೋಲ್ಡರ್ ಇದು ಬಂದು ನಾನು 2.5 ಇಂಚಸ್ ತೊಗೊಂಡಿದ್ದೀನಿ, ಇಲ್ಲಿ 3 ಇಂಚಸ್ನ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಇಲ್ಲಿಗೆ ಬಂದು 1.5 ಇಂಚಸ್ ತೊಗೊಂಡಿದ್ದೀನಿ. ಸೇಮ್ ಅಗೈನ್ ಇಲ್ಲೂ 1.5 ಇಂಚಸ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಇದು ಹೊಸ ಡಿಸೈನ್ ಮಾಡಿದ್ದೀನಿ, ನಾನು ಸುಮ್ಮನೆ ರ್ಯಾಂಡಮಾಗಿ ಅಂತ ಟ್ರೈ ಮಾಡಿದ್ದು, ಟ್ರೈ ಮಾಡಿ ನೋಡಿ ಒಂದ್ಸತಿ. ಇಲ್ಲಿ ಈ ಪಾಯಿಂಟಲ್ಲಿ 2 ಇಂಚಸ್ನ ಗ್ಯಾಪ್ ಕೊಡಿ. ಇಲ್ಲಿಗೂ ಮತ್ತು ನೀವೇನು ಡಿಸೈನ್ ಮಾಡ್ತಿರಲ್ಲ ಅಲ್ಲಿ 2 ಇಂಚಸ್ನ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟಿದ ನಂತರ ಇಲ್ಲೂ ಆಗಿರ್ಬೋದು ಅಥವಾ ಇಲ್ಲೂ ಆಗಿರ್ಬೋದು, ಎರಡೂ ಸೈಡಿಂದನೂ 1.5 ಇಂಚನ್ನ ತೊಗೊಳ್ಳಿ. ಈ ಕಡೆ ಏನಾದರೂ ಆಗಿರ್ಬೋದು, ಇಲ್ಲ ಹಿಂಗಾದರೂ ಆಗಿರ್ಬೋದು, 1.5 ಇಂಚನ್ನ ತೊಗೋಬೇಕು. ನೆಕ್ಸ್ಟ್ ಇದಕ್ಕೂ ಸಹ ಹೀಗೂ 2 ಇಂಚು, ಹೀಗೂ 2 ಇಂಚು ತೊಗೊಳ್ಳಿ. ಸೊ ಎರಡನೇ ಸರ್ಕಲ್ ಏನು ಬರುತ್ತೆ ಅದಕ್ಕೂ ಉದ್ದಕ್ಕೂ 2 ಇಂಚು ಮತ್ತು ಈ ಕಡೆ ಅಡ್ಡಕ್ಕೂ ಸಹ 2 ಇಂಚು. ಇನ್ನು ನೆಕ್ಸ್ಟ್ ಇದಕ್ಕೂ ಸಹ ಹಾಗೆಯೇ ಇಲ್ಲಿ 2.5 ಇಂಚು ಮತ್ತು ಈ ಕಡೆನೂ 2.5 ಇಂಚು, ಉದ್ದಕ್ಕೂ 2.5 ಇಂಚು ಮತ್ತು ಈ ಕಡೆ ಅಡ್ಡಕ್ಕೂ ಸಹ 2.5 ಇಂಚು. ಸೊ 1.5 ಇಂಚು, 2 ಇಂಚು, 2.5 ಇಂಚು ಈ ಪ್ಯಾಟ್ರನಲ್ಲಿ ಸೊ ಮಾಡಿದ ನಂತರ ಇಲ್ಲಿ ನಿಮಗೆ ನಿಮ್ಮ ಇಷ್ಟ, ಇಲ್ಲಿ 2 ಇಂಚಾದರೂ ಗ್ಯಾಪ್ ಇರಲಿ, 2 ಇಂಚಸ್. ಸೊ ಇಲ್ಲ ನನಗೆ 1.5 ಇಂಚು ಸಾಕಾಗುತ್ತೆ, ಇಲ್ಲ ನನಗೆ 3 ಇಂಚ್ ಬೇಕು ಅಂದವರು ಸೊ ನಿಮ್ಗೆ ಇಷ್ಟ ಅದು. ಇಲ್ಲಿ ನಾನು ಮಾಡಿರೋದು, ನಾನು ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿರೋದು 2 ಇಂಚನ್ನ ಹಾಕ್ಬಿಟ್ಟು ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿದ್ದು, ಸೊ ಬಂದಿದೆ. ಸೊ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚನ್ನ ತೊಗೊಳ್ಳಿ. ಈ ಲೈನ್ ಎಂಡ್ ಆಗುತ್ತಲ್ಲ, ಇಲ್ಲಿ 2.5 ಇಂಚ್ ತೊಗೊಂಡಿದ ನಂತರ ಈ ಡಿಸೈನ್ ಕಂಪ್ಲೀಟ್ ಇಲ್ಲ ಆದಮೇಲೆ ಇಲ್ಲಿ 2 ಇಂಚ್ ತೊಗೊಂಡಾದ್ಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೊ 3.5 ಇಂಚನ್ನ ತೊಗೊಂಡಿದ ನಂತರ ಇಲ್ಲಿ 3.5 ಇಂಚು ಎಂಡ್ ಆಗುತ್ತೋ ಅಲ್ಲಿಂದ 1/2 ಇಂಚು ಮತ್ತು ಈ ಕಡೆ 1/2 ಇಂಚು ತೊಗೊಂಡು ನಿಮ್ಮ ಡಾಟ್ ಪಾಯಿಂಟು, ಟಕ್ಸ್ ಪಾಯಿಂಟು. ಸೊ ಇದು 4 ಇಂಚ್ ಮಾತ್ರ ಇರಬೇಕು. ನಾನು ಪದೇ ಪ್ರತಿ ವಿಡಿಯೋದಲ್ಲೂ ಸಹ ರಿಪೀಟ್ ಮಾಡ್ತಾ ಇದ್ದೀನಿ. 4 ಇಂಚಸ್ಸು ಇಲ್ಲ 3 ಇಂಚಸ್ಸು, ಮ್ಯಾಕ್ಸಿಮಮ್ಮು 4.5 ಇಂಚಸ್ಸು. 5 ಇಂಚಸ್ ಮೇಲೆ ಹೋದರೆ ಇಲ್ಲಿ ಡಿಸೈನ್ ಏನು ಮಾಡಿರ್ತಾರೆ ಅದು ಸಹ ಕರೆಕ್ಟಾಗಿ ಬರೋಲ್ಲ. ಆಮೇಲೆ ನಿಮಗೆ ಈ ಕಡೆ ಮತ್ತು ಈ ಕಡೆ ಸೈಡು ಸೊ ಒಂಥರ ಟೈಟ್ ಅಂತ ಅನಿಸುತ್ತೆ ಮತ್ತು ಕಂಫರ್ಟಬಲ್ ಅನಿಸಲ್ಲ, ಫಿಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕರೆಕ್ಟಾಗಿ ಸಹ ಕೂತ್ಕೊಳ್ಳೋಣ. ಸೊ ಮಾಮೂಲಿ ಆ್ಯಸ್ ಯೂಶಲ್ ಈ ಕಡೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ನಾನು ತೊಗೊಂಡಿದ್ದೀನಿ. ಸೊ ಇದು 4 ಇಂಚಸ್ಸು, 1/2 ಇಂಚು ಮಾತ್ರ ತೊಗೊಳ್ಳಿ. 3.5 ಇಂಚಸ್ಸು ಇಲ್ಲಿಗೆ ತೊಗೋಬೇಕು. ಅಂದರೆ ಈ ಡಾಟ್ ಪಾಯಿಂಟ್ವರೆಗೂ ನಾನು ಹೇಳ್ತಿರೋದು, ಪೂರ್ತಿ ಎಲ್ಲ ಡಾಟ್ ಪಾಯಿಂಟ್ವರೆಗೂ ಮಾತ್ರ ನಾನು ಹೇಳ್ತಿರೋದು. ಇಲ್ಲಿಂದ 3 ಇಂಚಸ್ನ ತೊಗೊಂಡು ಡಾಟ್ ಪಾಯಿಂಟ್ನ ಮಾಡಿಕೊಂಡು 4 ಇಂಚಸ್ ತೊಗೊಂಡು 1/2 ಇಂಚನ್ನ ತೊಗೊಂಡು ಸೊ ಡಾಟ್ ಪಾಯಿಂಟ್ನ ಟಕ್ಸ್ ಪಾಯಿಂಟ್ನ ಇದು ಮಾಡ್ಕೊಳ್ಳಿ. ಸೊ ಇದು ಹೊಸ ಡಿಸೈನು, ನಾನು ಟ್ರೈ ಮಾಡಿರೋಂಥ ಹೊಸ ಡಿಸೈನು. ನೀವು ಒಂದ್ಸಲ ಟ್ರೈ ಮಾಡಿ ಈ ಹೊಸ ಡಿಸೈನ್ ಬಗ್ಗೆ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯ್ತದ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ, ನಾನು ಹಾಕ್ತಿರೋ ನೆಕ್ ಡಿಸೈನ್ಸ್ ಬಗ್ಗೆ ನಿಮ್ಮ ಕಮೆಂಟು ತುಂಬ ಅವಶ್ಯಕತೆ. ಸೊ ಅದು ಬಿಟ್ಟು ನಾನು ಹೊಸದಾಗಿ ಏನಾದರೂ ಡಿಸೈನ್ಸ್ನ ಟ್ರೈ ಮಾಡ್ಬೋದಾ, ಅಥವಾ ಬೇರೆ ನೀವು ರಿಕ್ವೆಸ್ಟೆಡ್ ಮಾಡ್ತೀರಾ ಆ ಡಿಸೈನ್ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಕಾದರೆ ನಾನು ಒಂದ್ಸಲ ಟ್ರಯಲ್ ಮಾಡ್ತೀನಿ ಪೇಪರ್ ಕಟ್ಟಿಂಗಲ್ಲಿ. ಸಾಧ್ಯವಾಯಿತು ಅಂದರೆ ಟ್ರಯಲ್ ಮಾಡಿರೋ ಪೇಪರ್ ಕಟ್ಟಿಂಗ್ನೂ ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ನಾನು ಹೊಸದಾಗಿ ಟ್ರೈ ಮಾಡಿರೋಂಥ ಡಿಸೈನು. ಸೊ ಈ ಡಿಸೈನ್ ಬಗ್ಗೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಸಹ ಕಮೆಂಟ್ ಮಾಡಿ, ಇಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂದರೂ ಸಹ ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.